ಸ್ನೇಹಿತರೆ, ಇವತ್ತು ನನ್ನ ಹತ್ರ ರಿಯಲ್ಮಿ ಕಂಪ್ನಿಯ ಹೊಸ ಒಂದು ಬಡ್ಸ್ ಹೇರ್ ಬಂದಿದೆ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂಥ ಒಂದು ಸ್ಪೆಸಿಫಿಕೇಷನ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಕಂಪ್ನಿಯ ಮೊಟ್ಟ ಮೊದಲ ಒಂದು ವೈರ್ಲೆಸ್ ಬಡ್ಸ್ ಹೇರ್ ಆಗಿರುತ್ತೆ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಮೇಲೆ ರಿಯಲ್ಮಿ ಮತ್ತು ಬಡ್ಸ್ ಹೇರ್ ಅಂತ ಮಾಡಲ್ನ ಬರ್ಕೊಂಡಿದ್ದಾರೆ. ಸೈಡಲ್ಲಿ ನೋಡೋದಾದರೆ ನಿಮಗೆ ರಿಯಲ್ಮಿಯ ಒಂದು ಬ್ರ್ಯಾಂಡಿಂಗ್ ಆಗಿದೆ. ಇದರ ಹಿಂಭಾಗದಲ್ಲಿ ನಿಮಗೆ ಈ ಒಂದು ಬಡ್ಸ್ ಹೇರ್ನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಕೊಂಡಿದ್ದಾರೆ. ಸೊ ಅದರಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಪೆಸಿಫಿಕೇಷನ್ಗಳನ್ನ ಇದರಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ನಿಮಗೆ ಕೆಲವು ಫೀಚರ್ಗಳಂತೂ ನಿಮಗೆ ಹೈಲೈಟ್ ಮಾಡಿ ನಾನು ಈಗ ತಿಳಿಸ್ತೀನಿ. ಸೊ ಹೋಯ್ತಾ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿ ತಿಳಿಸ್ತೀನಿ. ಇದರಲ್ಲಿ ನಿಮಗೆ ಸೂಪರ್ ಲೋ ಲೇಟೆನ್ಸಿ ಮೂಡ್ ಕೂಡ ಕೊಟ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಕೊಂಡಿದ್ದಾರೆ. ಯಾವುದೇ ಒಂದು ಡಿವೈಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಂದರೆ ಅದ್ರ ಮೇಲೆ ನೀವು ಇಟ್ಟು ಇದನ್ನು ಚಾರ್ಜ್ ಕೂಡ ಮಾಡ್ಕೊಬೋದು. ಕೊನೆಯದಾಗಿ ಇದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಡ್ವೆಲ್ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಈ ಒಂದು ಬಡ್ಸ್ ಹೇರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಕೆಲವು ಇಂಟ್ರೆಸ್ಟಿಂಗ್ ಮತ್ತು ಹೈಲೈಟ್ ಸ್ಪೆಸಿಫಿಕೇಷನ್ಗಳು ಈ ಒಂದು ಬಡ್ಸ್ ಹೇರಿನ ಒಂದು ಫೀಚರ್ಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಇದರ ಒಂದು ಬಾಕ್ಸ್ ನಾವು ಅನ್ಬಾಕ್ಸ್ ಮಾಡೋದಾದರೆ ಈ ರೀತಿಯಲ್ಲಿ ನಾವು ಇದನ್ನು ಬಾಕ್ಸ್ ಓಪನ್ ಮಾಡ್ಬೋದು. ಸೊ ನನ್ನ ಹತ್ರ ಏನು ಬಂದಿದೆ, ಇದು ಒಂದು ಬ್ಲ್ಯಾಕ್ ಕಲರ್ನ ಒಂದು ವೇರಿಯಂಟ್ ಬಂದಿರುತ್ತೆ. ಸೊ ಬಡ್ಸ್ ಹೇರ್ ಇದನ್ನು ನಾವು ಇದರಿಂದ ಬಾಕ್ಸ್ ಒಳಗಡೆ ತೆಗೆದು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನೋಡೋಣ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಅದನ್ನು ಸೈಡ್ಗೆ ಇಡೋಣ, ಅದರಲ್ಲಿ ಏನೂ ಇಲ್ಲ. ಸೊ ಒಳಗಡೆ ನಿಮಗೆ ಒಂದು ಟೈಪ್ ಸಿ ಕೇಬಲ್ ಲೈನ್ ಸಿಗುತ್ತೆ. ಸೊ ಇದನ್ನು ಚಾರ್ಜ್ ಮಾಡೋಕ್ಕೆ. ಮತ್ತು ಈ ಸೈಡಲ್ಲಿ ನಿಮಗೆ ಟೈಪ್ ಎ ಪೋರ್ಟ್ ಸಿಗುತ್ತೆ. ಸೊ ನಾವು ಸೈಡ್ಗೆ ಇಡೋಣ ಚಾರ್ಜಿಂಗ್ಗೋಸ್ಕರ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನಿಮಗೆ ರಿಯಲ್ಮಿ ಬಡ್ಸ್ ಏರ್ನ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಇದನ್ನು ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು ಮತ್ತು ಇದನ್ನು ಯಾವ ರೀತಿಯಾದಂತಹ ಒಂದು ಪೇರಿಂಗ್ ಮಾಡ್ಬೋದು ಸಂಪೂರ್ಣ ಮಾಹಿತಿ ನಿಮ್ಗೆ ಕಿಟ್ಟಲ್ಲಿ ಸಿಗುತ್ತೆ. ಸೊ ಬಾಕ್ಸ್ ಒಳಗಡೆ ನೋಡಿ ಈ ರೀತಿಯ ಒಂದು ಆಕ್ಸೆಸರೀಸ್ ಸಿಗುತ್ತೆ. ಈಗ ನಾವು ನೇರವಾಗಿ ಬಡ್ಸ್ ಹೇರ್ ನೋಡೋದಾದರೆ ಇದು ಕಂಪ್ಲೀಟ್ ಆದಂಥ ಒಂದು ಗ್ಲಾಸಿ ಫಿನಿಶ್ನ ಈ ಒಂದು ಬಡ್ಸ್ ಹೇರ್ ಹೊಂದ್ಕೊಂಡಿದೆ. ಸೊ ನೋಡ್ತಾ ಇದ್ದಾರೆ ತುಂಬ ಅಟ್ರಾಕ್ಟಿವ್ ಆದಂತಹ ಒಂದು ಗ್ಲಾಸ್ ಫಿನಿಶ್ನ ಇದು ಮೇಲ್ಭಾಗದಲ್ಲಿ ಮಾತ್ರ ಹೊಂದ್ಕೊಂಡಿದೆ. ಕೆಳಭಾಗದಲ್ಲಿ ನಿಮಗೆ ಒಂದು ಮ್ಯಾಟ್ ಫಿನಿಶ್ನ ಒಳಗೊಂಡಿದೆ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ರಿಯಲ್ಮಿ ಒಂದು ಲೋಗೋ ಕೂಡ ಅವೈಲೇಬಲ್ ಇಲ್ಲ. ಬಟ್ ಇಲ್ಲಿ ನಿಮಗೊಂದು LED ಒಂದು ಇಂಡಿಕೇಟರ್ ಸಿಗುತ್ತೆ. ಸೊ ಇದರ ಒಂದು ನೋಟಿಫಿಕೇಶನ್ ಅಂತಂದರೆ ಯಾವುದೇ ರೀತಿ ಒಂದು ಚಾರ್ಜ್ ಅಥವಾ ಇದನ್ನು ಓಪನ್ ಅಥವಾ ಇದನ್ನು ಕ್ಲೋಸ್ ಮಾಡಿದ್ರೆ ನಿಮಗೊಂದು ನೋಟಿಫಿಕೇಶನ್ ಬಟನ್ ಸಿಗುತ್ತೆ. ಸೊ ಕೆಳಗಡೆ ನೀವು ಪೇರಿಂಗ್ ಬಟನ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಒಂದು ಕೆಳಭಾಗದಲ್ಲಿ ನೋಡೋದಾದರೆ ನಿಮಗೆ ಟೈಪ್ ಸಿ ಪೋರ್ಟ್ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಒಂದು ಅದ್ದೂರಿಯಾದಂಥ ಒಂದು ಕೇಸ್ ಕವರ್ನ ಕಂಪ್ಲೀಟ್ ಒಂದು ಲುಕ್ ನೀವು ಈ ರೀತಿಯಲ್ಲಿ ನೀವು ನೋಡ್ಬೋದು. ಇದರ ಒಂದು ಬಡ್ಸ್ಗಳು ನೋಡಬೇಕಂದ್ರೆ ಈ ರೀತಿಯಾದಂಥ ಒಂದು ಲುಕ್ ಈ ಒಂದು ರಿಯಲ್ಮಿ ಬಡ್ಸ್ಗಳ ಒಂದು ಲುಕ್ ನಿಮಗೆ ನೋಡಲು ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಕೇಸ್ ಮತ್ತು ಈ ಬಡ್ಸ್ಗಳು ಸೇರಿ ಸುಮಾರು 17 ಗಂಟೆಗಳ ಒಂದು ಬ್ಯಾಟ್ರಿ ಲೈಫ್ ನಿಮಗೆ ಇದನ್ನು ಖರೀದಿಸುವಾಗ ಅಥವಾ ಒಂದು ಕಂಪ್ಲೀಟ್ ಫುಲ್ ಚಾರ್ಜ್ ಮಾಡಿದ ಮೇಲೆ ಇದು ನಿಮಗೆ 17 ಗಂಟೆಗಳ ಬ್ಯಾಟ್ರಿ ಲೈಫ್ನ ನೀಡುತ್ತೆ. ಸೊ ಇದರ ಒಂದು ಬಡ್ಸ್ಗಳು ನೋಡಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ದಾರೆ ಇದರ ಒಂದು ಲುಕ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಪೈಪ್ ಸ್ಟೈಲ್ನ ಒಂದು ಲುಕ್ ಈ ಒಂದು ಬಡ್ಸ್ಗಳು ಹೊಳ್ಕೊಂಡಿದೆ. ಸೊ ನೋಡ್ತಾ ಇದ್ದಾರೆ ತುಂಬ ಇದರಲ್ಲೂ ಸಹ ನಿಮಗೆ ಒಂದು ಗ್ಲಾಸ್ ಫಿನಿಶಿಂಗ್ ಸಿಗುತ್ತೆ. ಬಟ್ ಆದರೆ ಏನಂತಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಸಿಲಿಕಾನ್ ಕೇಸ್ ಕೂಡ ಇದರಲ್ಲಿ ಅವೈಲೇಬಲ್ ಇಲ್ಲ. ಯಾಕಂದರೆ ಇದು ನಾರ್ಮಲ್ ಆಗಿ ಇದು ಗ್ಲಾಸ್ ಫಿನಿಶ್ ಹೊಂದ್ಕೊಂಡಿರುವ ಕಾರಣದಿಂದಾಗಿ ಕಿವಿಯಿಂದ ಇದು ಜಾರುವ ಕೆಲವು ಸಂದರ್ಭಗಳು ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸಿಲಿಕಾನ್ ಕವರ್ನ ಇದರಲ್ಲಿ ಕೊಟ್ಟಿದ್ದರೆ ಒಂದು ರೀತಿಯಲ್ಲಿ ಅತ್ಯುತ್ತಮವಾದಂತಹ ಒಂದು ಬಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಲ್ಲದೆ ಇದರ ಮೇಲೆ ನಿಮಗೆ ಹಲವಾರು ರೀತಿಯ ಒಂದು ಸೆನ್ಸರ್ಗಳನ್ನ ಕೂಡ ಕೊಟ್ಕೊಂಡಿದ್ದಾರೆ. ನೀವು ಟಚ್ ಮಾಡಿ ಇದನ್ನು ಪಾಸ್, ಪ್ಲೇ ಮತ್ತು ಫಾರ್ವರ್ಡ್ ಕೂಡ ಮಾಡ್ಕೊಬೋದು ಇದರ ಒಂದು ಹಿಂಭಾಗದಲ್ಲಿ ಟಚ್ ಮಾಡೋದ್ರಿಂದ. ಈ ಇಯರ್ಫೋನ್ಗಳು ಸ್ನೇಹಿತರೆ ಸಾಮಾನ್ಯವಾಗಿ ನಿಮಗೆ ಟಚ್ ಕಂಟ್ರೋಲ್ ಜೊತೆಗೆ ನಿಮಗೆ ಆಪ್ಟಿಕಲ್ ಸೆನ್ಸರ್ ಜೊತೆಗೆ ಇದು ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಒಂದು ವೇರ್ ಡಿಟೆಕ್ಷನ್ ಕೂಡ ಮಾಡುತ್ತೆ. ಅಂತಂದರೆ ಯಾವುದೇ ರೀತಿಯಲ್ಲಿ ನೀವು ಕಿವಿಯಲ್ಲಿ ಇಟ್ಟಾಗ ಅದು ಆನ್ ಆಗುತ್ತೆ, ಕಿವಿಯಿಂದ ತೆಗೆದ ಮೇಲೆ ಅದು ತನ್ನಂತಾನೇ ಆಫ್ ಆಗುತ್ತೆ. ಸೊ ಯಾವುದೇ ರೀತಿಯ ಒಂದು ಟ್ರ್ಯಾಕ್ ನೀವು ಯೂಸ್ ಕೇಳ್ತಾ ಇದ್ದೀರಾ ಅಂತಂದರೆ ಇದು ತನ್ನಂತಾನೇ ಒಂದು ಡಿಟೆಕ್ಷನ್ನ ಕೂಡ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯೆಲ್ಲ ಅಂತಹ ಕೆಲವು ಅತ್ಯುತ್ತಮ ಫೀಚರ್ಗಳನ್ನ ಈ ಒಂದು ರಿಯಲ್ಮಿಯ ಬಡ್ಸ್ ಹೇರ್ ಒಳಗೊಂಡಿದೆ. ಸೊ ಇದರಲ್ಲಿ ನಿಮಗೆ R1 ಚಿಪ್ ಜೊತೆಗೆ ಬರುವ ಕಾರಣದಿಂದಾಗಿ ಇದರಲ್ಲಿ ನಿಮಗೆ ಸೂಪರ್ ಲೋ ಲೇಟೆನ್ಸಿ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ನಿಮಗೆ ಅತ್ಯುತ್ತಮವಾದಂತಹ ಒಂದು ಸೌಂಡ್ ಕ್ವಾಲಿಟಿಯನ್ನು ನೀವು ಈ ಒಂದು ಬಡ್ಸ್ ಏರಲ್ಲಿ ಪಡ್ಕೊಬಹುದು. ಇದರಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಸೌಂಡ್ ಕ್ವಾಲಿಟಿಗೋಸ್ಕರ ನಿಮಗೆ ಡೈನಾಮಿಕ್ ಬೇಸ್ ಬೂಸ್ಟ್ ಡ್ರೈವರ್ ಕೂಡ ಕೊಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಒಂದು ಉತ್ತಮವಾದಂತಹ ಒಂದು ಕ್ವಾಲಿಟಿಯ ಸೌಂಡ್ ಬರುತ್ತೆ. ಅದಲ್ಲದೆ ಯಥಾ ಪ್ರಕಾರ ನಿಮಗೆ ಬ್ಲೂಟೂತ್ 5.0 ಜೊತೆಗೆ ಇದು ಕನೆಕ್ಟಿವಿಟಿ ಸಪೋರ್ಟ್ ಮಾಡುತ್ತೆ. ಅಂತಂದರೆ ಇದು ಸುಮಾರು 10 ಫೀಟ್ ಒಂದು ಎಫೆಕ್ಟಿವ್ ನಿಮಗೆ ರೇಂಜ್ನ ಇದು ಕನೆಕ್ಟಲ್ಲಿ ಇಡುತ್ತೆ.
ಈಗ ಈ ಒಂದು ಬಡ್ಸ್ ಹೇರ್ಗಳನ್ನ ಪೇರಿಂಗ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಪೇರಿಂಗ್ ಮಾಡೋಕ್ಕೆ ಮುಂಚೆ ನೀವು ಬಾಕ್ಸ್ನ ಈ ರೀತಿಯಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಪೇರಿಂಗ್ ಕೀ ಏನು ಕೊಟ್ಟಿದ್ದಾರೆ ಅದನ್ನು ಲಾಂಗ್ ಹೋಲ್ಡ್ ಮಾಡಬೇಕಾಗುತ್ತೆ. ಇದು ಸುಮಾರು 3 ಸೆಕೆಂಡ್ಗಳವರೆಗೂ ನೀವು ಲಾಂಗ್ ಹೋಲ್ಡ್ ಮಾಡಬೇಕಾಗುತ್ತೆ. ಲಾಂಗ್ ಹೋಲ್ಡ್ ಮಾಡಿದ್ಮೇಲೆ ತನ್ನಂತಾನೆ ಇದು ಆನ್ ಆಗುತ್ತೆ. ಸೊ ಈಗ ನೀವು ನಿಮ್ಮ ಫೋನ್ಗೆ ಹೋಗಿ ಸ್ನೇಹಿತರೆ, ಅಲ್ಲಿ ನಿಮಗೆ ಬಡ್ಸ್ ಹೇರ್ನ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿಕೊಂಡು, ಸೊ ಇದನ್ನು ನೀವು ನೇರವಾಗಿ ಕೇಸಿಂದ ಹೊರಗಡೆ ಈ ರೀತಿಯಲ್ಲಿ ತೆಗೆದುಬಿಟ್ಟು ಇದನ್ನು ನಾವು ಸೈಡ್ಗೆ ಇಡ್ಬೋದು. ಈಗ ಆಲ್ರೆಡಿ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿದೆ. ಸೊ ಈಗ ನೀವು ನೇರವಾಗಿ ಇದನ್ನು ನಿಮ್ಮ ಕಿವಿಲಿ ಹಾಕ್ಕೊಂಡು ಯಾವುದೇ ರೀತಿಯೊಂದು ಮ್ಯೂಸಿಕ್ಗಳನ್ನ ನೀವು ಯೂಸ್ ಮಾಡ್ಕೊಬೋದು. ಸೊ ಸ್ನೇಹಿತರೆ, ಇದು ರಿಯಲ್ಮಿ ಕಂಪ್ನಿಯ ಟ್ರೂ ವೈರ್ಲೆಸ್ ರಿಯಲ್ಮಿ ಬಡ್ಸ್ ಹೇರ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಆಗಿರುತ್ತೆ. ಇದರಲ್ಲಿ ತುಂಬ ಕಾಂಪ್ಯಾಕ್ಟ್ ಆದಂತಹ ಕೆಲವು ಫೀಚರ್ಗಳನ್ನ ಇದರಲ್ಲಿ ಕೊಟ್ಕೊಂಡಿದ್ದಾರೆ. ತುಂಬ ಅದ್ದೂರಿಯಾದಂಥ ಒಂದು ರಿಚ್ ಒಂದು ಕಲರ್ಗಳ ಜೊತೆಗೆ ಈ ಒಂದು ಬಡ್ಸ್ ಬರುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಇದು ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯ ಒಂದು ವಿಡಿಯೋಗಳನ್ನ ನಾನು ಆದಷ್ಟು ಬೇಗ ನಿಮ್ಮವರೆಗೂ ತರ್ತಾ ಇರ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.